ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಶಿಂದಗಿ ಆ ಪರಮ ಪೂಜ್ಯ ಶ್ರೀಗಳು ಕೂಡ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿದ್ದಾರೆ. ಆ ಪೂಜ್ಯರಿಗೂ ಕೂಡ 4 ವೇದಿಕೆಗಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪೂಜ್ಯರಿಗೆ ಸ್ವಾಗತ. ಅದೇ ರೀತಿ ಇವತ್ತಿನ ವಿಶೇಷವಾದ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಡಿಗೇರ ಗುರುಗಳ ಅವರನ್ನ ಮೊದಲುಗೊಂಡು ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ವಿದ್ವಾಂಸರು, ಸಂಶೋಧಕರು ಮತ್ತು ಮುಮುಕ್ಷುಗಳು ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಈ ಒಂದು ಸಂಚಿಕೆಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲು ಉಪಸ್ಥಿತರಿರತಕ್ಕಂಥ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತಾರ್, ಸಂಗೀತ ಕಲಾವಿದರು ಶಹಾಪುರ, ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡತಕ್ಕಂಥ ಕುಮಾರಿ ನಾಗರತ್ನ ಪತ್ತಾರ್, ವಕೀಲರು ಬಾಗಲಕೋಟೆ, ಅವರನ್ನು ಕೂಡ ಹೃದಯಾರೆ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆಯನ್ನು ಮಾಡತಕ್ಕಂಥ ಕುಮಾರ ವಿನ್ಯಾಸ್ ಬಡಿಗೇರ್ ಬೆಂಗಳೂರು, ಕುಮಾರಿ ಅಪೇಕ್ಷಾ ಬಡಿಗೇರ್ ಹೊಸಪೇಟೆ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ 4 ವೇದಿಕೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇನ್ನೊಮ್ಮೆ ಎಲ್ಲ ವಿದ್ವಾಂಸರನ್ನ, ಪೂಜ್ಯರನ್ನ ಸ್ವಾಗತಿಸ್ತಾ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಇರ್ತದೆ, ನಂತರ ತಮ್ಮ ಪರಿಚಯ ಆದ ನಂತರ ತಮ್ಮ ಉಪನ್ಯಾಸ ಇರ್ತದೆ ರೀ ಗುರುಗಳೇ. ಈಗ ಈ ಕಾರ್ಯಕ್ರಮದ ಒಂದು ಸಂಪ್ರದಾಯ ಪದ್ಧತಿಯಂತೆ ಒಂದು ವಿಶಿಷ್ಟವಾದ ನಮ್ಮ ಸಾಮ್ರಾಜ್ಯದ ಸಂತ ಜಗದ್ಗುರು ಶ್ರೀ 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 ಮೌನೇಶ್ವರರ ಒಂದು ವಿಶೇಷ ವಚನ, ಪರಬ್ರಹ್ಮ ಸ್ವರೂಪದ ವಿಶೇಷ ಲಕ್ಷಣವನ್ನ ವಿವರಿಸಿರ್ತಕ್ಕಂಥ ವಚನದ ಸಾರ ಈ ಒಂದು ಪ್ರಾರ್ಥನೆಯಾಗಿ ಸಲ್ಲಿಸ್ತಾರೆ ನಮ್ಮ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತಾರ್, ಸಂಗೀತ ಕಲಾವಿದರು ಶಹಾಪುರ್. ಮೇಡಮ್ ಅವರೇ, ಮೌನೇಶ್ವರ ವಚನ ಗೀತೆಯನ್ನು ಪ್ರಾರ್ಥನೆಯಾಗಿ ಸಲ್ಲಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ನಾನು ಈಗ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ಆರಾರು ನೋಡಿದರೆ ಆರಂತೆ ಇರುವನು, ಆರಾರು ನೋಡಿದರೆ ಆರಂತೆ ಇರುವನು, ಆರಕ್ಕಿಂತ ಅಧಿಕನು ಅತ್ಯಧಿಕನು, ಆರಕ್ಕಿಂತ ಅಧಿಕನು ಅತ್ಯಧಿಕನು, ನೀರಂತೆ ಕಾಣು ಪರಬ್ರಹ್ಮ, ನೀರಂತೆ ಕಾಣು ಪರಬ್ರಹ್ಮ, ಆರಾರು ನೋಡಿದರೆ ಆರಂತೆ ಇರುವನು, ಆರಾರು ನೋಡಿದರೆ ಆರಂತೆ. ತಾವರೆ ಎಲೆಯು ನೀರೊಡೆಪ್ಪುದು ತಾನಿರ ಹೊಂದುವುದೇ, ತಾವರೆ ಎಲೆಯು ನೀರೊಡೆಪ್ಪುದು ತಾನಿರ ಹೊಂದುವುದೇ, ಇದ ಬೇರೆ ದೈವ ಬೆದುಕುವ ಬಸವಣ್ಣ, ಇದ ಬಿಟ್ಟು ದೈವ ಬರೆ ಬಸವಣ್ಣ, ಆರು ನೋಡಿದರೆ ಆರಂತೆ ಇರುವ, ಆರಾರು ನೋಡಿದರೆ ಆರಂತೆ ಇರುವನು, ತಾವರೆ ಎಲೆಯು ನೀರುವುದು ತಾನಿರ ಹೊಂದುವುದೇ, ಆ ತಾವರೆ ಎಲೆಯು ನೀರೊಡೆಪ್ಪುದು ತಾನಿರ ಹೊಂದುವುದೇ, ಇದ ಬಿಟ್ಟು ಬೇರೆ ದೈವ ಬೆದುಕುವರೆ ಬಸವಣ್ಣ, ಇದ ಬಿಟ್ಟು ಬೇರೆ ದೈವ ಬೆದುಕುವರೆ ಬಸವಣ್ಣ, ಆರಾರು ನೋಡಿದರೆ ಆರಂತೆ ಇರುವನು,
ಆರಾರು ನೋಡಿದರೆ ಆರಂತೆ ಇರುವನು, ಆರಕ್ಕಿಂತ ಅಧಿಕನೋ ಅತ್ಯಧಿಕನೋ, ಆರಕ್ಕಿಂತ ಅಧಿಕನೋ ಅತ್ಯಧಿಕನೋ, ನೀರಂತೆ ಕಾಣೋ ಪರಬ್ರಹ್ಮ, ನೀರಂತೆ ಕಾಣೋ ಪರಬ್ರಹ್ಮ, ಆರಾರು ನೋಡಿದರೆ ಆರಂತೆ ಇರುವನು, ಆರಾರು ನೋಡಿದರೆ, ಆರಾರು ನೋಡಿದರೆ, ಆರಾರು ನೋಡಿದರೆ ಆರಂತೆ ಇರುವನು. ಥ್ಯಾಂಕ್ ಯು. ಇಲ್ಲಿಯವರೆಗೆ ಭಾವಾನುಕೂಲೇ ಭಗವಂತ ಎನ್ನುವ ಹಾಗೆ ಪರಬ್ರಹ್ಮ ಸ್ವರೂಪದ ಲಕ್ಷಣವನ್ನು ವಿವರಿಸುವ ನೀರಂತೆ ಕಾಣೋ ಪರಬ್ರಹ್ಮ ಅಂದರೆ ಯಾವ ಪದಾರ್ಥದಲ್ಲಿ ನೀರನ್ನು ಹಾಕಿದರೆ ಆ ಪದಾರ್ಥದಂತೆ ತೋರುವುದು, ಅದರ ರೂಪ ಆಗಿ ತೋರುವುದು, ಅದರಂತೆ ಪರಬ್ರಹ್ಮ ಅಂದಂಗ ಇವತ್ತಿನ ಅಧಿಕರಣವಾದ ವಿಷಯವೂ ಕೂಡ ಪರಬ್ರಹ್ಮ ಸ್ವರೂಪದ ಗೀತಮಾತೆಯ ಒಂದು ಗಾಯತ್ರಿ ಪರಬ್ರಹ್ಮ ಸ್ವರೂಪದ ಆತ್ಮವಾಗಿದ್ದಾಳೆ ಅಂತ ಎಲ್ಲ ಗ್ರಂಥಗಳಲ್ಲಿ ಬರೆದುಕೊಂಡು ಬಂದ ಹಾಗೆ ಮೌನೇಶ್ವರರು ಕೂಡ ಅದರ ಲಕ್ಷಣವನ್ನು ವಿಶೇಷವಾಗಿ ನಿರೂಪಿಸಿದ್ದಾರೆ. ಅಷ್ಟೇ ಆನಂದಮಯವಾಗಿ ನಾದಮಯವಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸಿದ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತರ್ ಮಹನೀಯರಿಗೆ ನಮ್ಮ 4 ವೇದಿಕೆಗಳ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ. ಮೇಡಮರ ನಮಸ್ತೆ ತಮಗೆ. ಈಗ ಇವತ್ತಿನ ಒಂದು ವಿಷಯವನ್ನ ಗಾಯತ್ರಿ ಮಂತ್ರ ಮತ್ತು ಉಪನಯನದ ಮಹತ್ವ, ಯಜ್ಞೋಪವೀತದ ಮಹತ್ವ ಅನ್ನುವ ಅಧಿಕರಣ ವಿಷಯವನ್ನ ನಮ್ಮ ಮುಂದೆ ಉಣಬಡಿಸಲಿದ್ದಾರೆ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ, ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು, ಬೆಂಗಳೂರು. ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನ ನಾವು ನೋಡಿಕೊಂಡು ಬರೋಣ. ಸ್ಥಪತಿಯಾಗಿ ವೇದಗಳು, ಜ್ಯೋತಿಷ್ಯ, ವಾಸ್ತು, ಧರ್ಮಶಾಸ್ತ್ರಗಳ ಅಧ್ಯಯನ ಮಾಡಿದ ಪಂಡಿತರು ಆದ ಇವರು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಕಾಕುಳಂ ಜಿಲ್ಲೆಯಲ್ಲಿರುವ ಮಂದಸ ಎಂಬ ಪಟ್ಟಣದಲ್ಲಿ ಕೇಶೆ ಬ್ರಹ್ಮ ಶ್ರೀ ಟಿ ಜಗ್ಗಾರಾವ್ ಆಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮೀಕಾಂತಂ ಆಚಾರ್ಯ ಎಂಬ ಪುಣ್ಯ ದಂಪತಿಗಳ ಪ್ರಥಮ ಸಂತಾನವಾಗಿ ನಳಥನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಹುಣ್ಣಿಮೆ, ಹೋಳಿ ಹುಣ್ಣಿಮೆ 5 ಮಾರ್ಚ್ 1977 ಈ ಒಂದು ದಿವಸ ಜನ್ಮಿಸಿದ್ದಾರೆ. ಇವರಿಗೆ ಇಬ್ಬರು ತಮ್ಮಂದಿರು ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 10ನೇ ವರ್ಷದಲ್ಲಿದ್ದಾಗಲೇ ತಂದೆಯನ್ನು ಕಳ್ಕೊಂಡಿರುತ್ತಾರೆ. ಆವಾಗಿನಿಂದಲೂ ರಾಜ ಆಸ್ಥಾನ ಶಿಲ್ಪ ಪರಂಪರಾಗತವಾಗಿ ಬಂದಿರುವ ವೃತ್ತಿಯನ್ನು ಮಾಡುತ್ತಾ ಕುಟುಂಬದ ಪೋಷಣೆ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ಆದರೂ ಶಾಲೆಗೆ ಹೋಗುವುದು ಬಿಟ್ಟಿರಲಿಲ್ಲ. 1993 ವಿದ್ಯಾವರ್ಷದಲ್ಲಿ 10ನೇ ತರಗತಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣತೆ ಹೊಂದಿ ಬೋರ್ಡ್ ಆಫ್ ಇಂಟರ್ಮಿಡಿಯೇಟ್ 11-12 ಕ್ಲಾಸ್ಗಳನ್ನು ಮುಗಿಸಿರುತ್ತಾರೆ. ಬಡತನದ ಪರಿಸ್ಥಿತಿಗಳ ದೃಷ್ಟಿಯಿಂದ ಡಿಗ್ರಿಗೆ ಸೇರಿಕೊಂಡು ಮೊದಲನೇ ವರ್ಷದಲ್ಲಿ ಸ್ಥಗಿತಗೊಂಡಿರುತ್ತದೆ. ನಂತರ 2003ರಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹವಾಗಿದೆ. ಹೆಣ್ಣು ಗಂಡು ಇಬ್ಬರು ಮಕ್ಕಳು ಹುಟ್ಟಿದ ನಂತರ ಬೆಂಗಳೂರು ಮಹಾನಗರಕ್ಕೆ 2006 ಆಗಸ್ಟ್ ತಿಂಗಳ 9ನೇ ತಾರೀಕಿನಲ್ಲಿ ಬಂದು ನೆಲೆಸಿರುತ್ತಾರೆ. ಬೆಂಗಳೂರು ನಗರ ಕಾಮಾಕ್ಷಿಪಾಳ್ಯದಲ್ಲಿ ಶಿಲ್ಪ ವೃತ್ತಿಯನ್ನು ಮಾಡುತ್ತಾ ಡಾಕ್ಟರ್ ಜಿ ಜ್ಞಾನಾನಂದರು ನಿರ್ವಹಿಸುತ್ತಿರುವ ಬ್ರಹ್ಮಶ್ರೀ ವಿಶ್ವ ಗುರುಕುಲಂ ಎಂಬ ಶಿಲ್ಪಕಲಾ ಶಾಲೆಯಲ್ಲಿ ಸೇರಿಕೊಂಡು ಶಿಲ್ಪಶಾಸ್ತ್ರದ BVA ಪದವಿಯ ಕೋರ್ಸ್ಗೆ ಸೇರಿಕೊಂಡಿರುತ್ತಾರೆ. ಗುರುಕುಲದಲ್ಲಿ ಶಿಲ್ಪಶಾಸ್ತ್ರವನ್ನು ಕಲಿಯುತ್ತಾ ವೇದ ಮತ್ತು ಇತರ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡುವುದನ್ನು ಪ್ರಾರಂಭ ಮಾಡಿರುತ್ತಾರೆ. ಇವರು ಸಂಧ್ಯಾ ವಂದನೆ, ಅಗ್ನಿಹೋತ್ರ, ನಿತ್ಯಾನುಷ್ಠಾನಗಳನ್ನು ಮಾಡುತ್ತಾ ಸದ್ಬ್ರಾಹ್ಮಣ ವೈದಿಕ ಸಂಪ್ರದಾಯವನ್ನು ಅವರು ಮನೆತನದ ಹಾಗೂ ಗುರು ಪರಂಪರೆಯಂತೆ ಮಾಡುತ್ತಾ ಬಂದಿರುತ್ತಾರೆ. ಡಾಕ್ಟರ್ ಜಿ ಜ್ಞಾನಾನಂದ ಅವರು 2010 ಇಸ್ವಿಯಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಗೆ ಅಧ್ಯಕ್ಷರಾಗಿರುತ್ತಾರೆ. ಇವರ ಯೋಜನೆಯ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಕರ್ನಾಟಕದಲ್ಲಿ ಶಿಲ್ಪ ಗುರುಕುಲಗಳನ್ನು ಏರ್ಪಡಿಸಲಾಗಿದೆ. ಕರ್ನಾಟಕ ರಾಜ್ಯದ 23 ಗುರುಕುಲಗಳಲ್ಲಿ ಸನ್ಮಾನ್ಯ ಶ್ರೀ ಮೋಹನ್ ರಾವ್ ಅವರಿಗೆ ಕೂಡ ಬೆಂಗಳೂರು ನಗರದ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಶಿಲ್ಪ ಗುರುಕುಲವನ್ನು ಕೊಡಲಾಗಿದೆ. ಇಲ್ಲಿಯವರೆಗೆ ಶಿಲ್ಪಶಾಸ್ತ್ರದ ಅಧ್ಯಯನ ಮತ್ತು ಅಭ್ಯಾಸದ ಅನುಭವ ಇರುವಂತಹ ಇವರು ಸಮರ್ಥವಾಗಿ 6 ವರ್ಷ ನಡೆಸಿರುತ್ತಾರೆ. ನಂತರ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದ ಮೇಲೆ ಈ ಗುರುಕುಲಗಳನ್ನು ಸ್ಥಗಿತಗೊಳಿಸಿ ಶಿಲ್ಪ ಗುರುಕುಲದ ಕೇಂದ್ರ ಒಂದೇ ಉಳಿಸಿದ್ದಾರೆ.
ಅದು ಈಗ ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ ಎಂಬ ಹೆಸರಿನಲ್ಲಿ ಈಗಲೂ ಸಹ ನಡೆಯುತ್ತಿದೆ. ಸನ್ಮಾನ್ಯ ಸ್ಥಪತಿ ಶ್ರೀ ಮೋಹನ್ ರವರು ಶಿಲ್ಪ ಗುರುಕುಲಗಳ ಕೇಂದ್ರದಲ್ಲಿ BFA ಪ್ರತಿಮಾ ಶಿಲ್ಪ ಹಾಗೂ ದೇವಾಲಯ ಶಿಲ್ಪದ 2 ಪದವಿಗಳನ್ನು ಮಾಡಿರುತ್ತಾರೆ. ನಂತರ ಸ್ಥಪತಿಯಾಗಿ ದೇವಾಲಯಗಳ ನಿರ್ಮಾಣಕ್ಕೆ ಅವಕಾಶಗಳನ್ನು ಹುಡುಕುತ್ತಾ ಹಾಗೂ ದೇವತಾ ಶಿಲ್ಪಗಳನ್ನು ಮಾಡುತ್ತಾ ಸಣ್ಣದೊಂದು ಶಿಲ್ಪಶಾಲೆಯನ್ನು ನಿರ್ವಹಣೆ ಮಾಡುತ್ತಾ ಧಾರ್ಮಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ವೈದಿಕ ಧರ್ಮವನ್ನು ಪ್ರಚಾರ ಮಾಡುತ್ತಾ ವೇದಗಳಲ್ಲಿ ಇರುವಂತಹ ರಹಸ್ಯಗಳನ್ನು ಸಾರ್ವಜನಿಕರಿಗೆ ಬೋಧನೆ ಮಾಡುತ್ತಾ ವೈದಿಕ ಧರ್ಮಾಚರಣೆ ಪ್ರತಿಷ್ಠಾಂಗವಾಗಿ ಆಯಾ ಪ್ರಾಂತಗಳಿಗೆ ಹೋಗಿ ವೈದಿಕ ಧರ್ಮ ಹಾಗೂ ಆಚಾರ ಶಿಕ್ಷಣ ಶಿಬಿರಗಳನ್ನು ನಡೆಸುತ್ತಾ ಸೋಷಿಯಲ್ ಮೀಡಿಯಾ ವೇದಿಕೆಯಾಗಿ ಮಾಡಿಕೊಂಡು ಲೇಖನಗಳು ಹಾಗೂ ಉಪನ್ಯಾಸಗಳ ವಿಡಿಯೋಗಳ ಮೂಲಕ ವೈದಿಕ ಧರ್ಮ ಜಾಗೃತಿಗೆ ಶ್ರಮ ಪಡಿಸುತ್ತಿದ್ದಾರೆ. ಶ್ರೀಯುತರಿಗೆ ಉತ್ತಮ ಶಿಲ್ಪ ಪ್ರಬೋಧಕ ಎಂಬ ಬಿರುದು ತೆಲಂಗಾಣದ ಗಾಯತ್ರಿ ಪೀಠದ ಮಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಕಾಂತೇಂದ್ರ ಸ್ವಾಮಿ ಅವರಿಂದ ಕೊಡಲಾಗಿದೆ. ಆಂಧ್ರದ ಗುಂಟೂರಿನಲ್ಲಿ ವಿಶ್ವಕರ್ಮಣ ಜ್ಞಾನಜ್ಯೋತಿ ಎಂಬ ಬಿರುದನ್ನು VKC ಹೈದರಾಬಾದ್ ಎಂಬ ಸಂಸ್ಥೆ ರಾಷ್ಟ್ರ ಸ್ಥಾನದಲ್ಲಿ ವಿಶ್ವಕರ್ಮ ಲೆಜೆಂಡರ್ ಅವಾರ್ಡ್ ಅನ್ನು ಹೈದರಾಬಾದ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರಿವ್ರಾಜಕಾಚಾರ್ಯ ರಾಷ್ಟ್ರಸಂತ ಬಿರುದಾನ್ವಿತ ಜಗದ್ಗುರು ಸ್ವಾಮಿ ಶ್ರೀ ಶಿವಾತ್ಮನಂದ ಸರಸ್ವತಿ ಶ್ರೀಗಳ ಕೈಗಳಿಂದ ಕೊಟ್ಟಿರುತ್ತಾರೆ. ಅಂತರ್ದರ್ಶನ ಎಂಬ ಬೃಹತ್ ಗ್ರಂಥದಲ್ಲಿ ಲೇಖಕರಾದ ಡಾಕ್ಟರ್ ಪೂಸ್ಪಾಟಿ ಶಂಕರ್ರಾವ್ ಅವರು 1 ಪೇಜ್ನಲ್ಲಿ ಎಂದರೆ 522ನೇ ಪುಟದಲ್ಲಿ ಶ್ರೀಯುತ ಮೋಹನ್ ರಾವ್ ಶರ್ಮಾ ಅವರ ಛಾಯಾಚಿತ್ರ ಸಮೇತ ಲೇಖನವನ್ನು ಬರೆದು ಗುರುತಿಸಿ ಗೌರವ ಕೊಟ್ಟಿರುತ್ತಾರೆ. ಇವರ ವೈದಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಭಗವಂತನ ಅನುಗ್ರಹದಿಂದ ಅತ್ಯುತ್ತಮವಾದ ಗುರುಗಳನ್ನು ಹೊಂದಿರುತ್ತಾರೆ. ಅವರಲ್ಲಿ ಮೊದಲನೆಯವರು ಡಾಕ್ಟರ್ G ಜ್ಞಾನಾನಂದ್ ಅವರು. ಪೌರೋಹಿತ್ಯ ಶಿಕ್ಷಣವನ್ನು ವೇದ ಬ್ರಹ್ಮಶ್ರೀ ತಾಡಿಚರ್ಲ್ ವೀರ ರಾಘವ ಶರ್ಮಾ ಅವರಿಂದಲೂ ವೈದಿಕ ಪರಿಶೋಧನಾ ಶಿಕ್ಷಣವನ್ನು ಭಾರತ ದೇಶದ ಅತ್ಯುತ್ತಮ ವೇದಾಂತ ಪ್ರೊಫೆಸರ್ ಡಾಕ್ಟರ್ ಚಂದ್ರಪಾಟಿ ನಾಗವರ ಪ್ರಸಾದ್ ರಾವ್ ಅವರಿಂದಲೂ ವೇದಾಂತವನ್ನು ಪರಿವ್ರಾಜಕಾಚಾರ್ಯ ರಾಷ್ಟ್ರಸಂತ ಬಿರುದಾಂಕಿತ ಜಗದ್ಗುರು ಸ್ವಾಮಿ ಶಿವಾತ್ಮನ ಸರಸ್ವತಿ ಶ್ರೀಗಳಿಂದ ಹಿಮಾಲಯ ಪ್ರವಾಸ ಕಾಲದಲ್ಲಿ ಹಾಗೂ ಅವರ ಜ್ಞಾನಾನಂದ ಆಶ್ರಮದಲ್ಲಿ ವೇದಾಂತ ಹಾಗೂ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳ ಬೋಧನೆಯನ್ನು ಪಡೆದಿರುತ್ತಾರೆ. ದೇವಾಲಯ ಶಿಲ್ಪ ಆಂಧ್ರದ ಮೂಲದವರಾದ ಸ್ಥಪತಿ ಗೋಪಾಲಕೃಷ್ಣ ಅವರ ಬೋಧನೆಯಲ್ಲಿ ಸಾಂಪ್ರದಾಯಿಕ ಶಿಲ್ಪ ವಿದ್ಯಾ ಗುರುಕುಲಗಳ ಕೇಂದ್ರದಲ್ಲಿ ಅಧ್ಯಯನವನ್ನು ಮಾಡಿರುತ್ತಾರೆ ಮತ್ತು ಜ್ಯೋತಿಷ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ನಾಡಿ ಜ್ಯೋತಿಷ್ಯ ಶಾಸ್ತ್ರವು, ವಾಸ್ತುಶಾಸ್ತ್ರವು ಹಾಗೂ ಸಂಖ್ಯಾಶಾಸ್ತ್ರವು ಕೂಡ ಹಲವಾರು ಗುರುಗಳಿಂದ ಪ್ರತಿಷ್ಠಾತ್ಮಕ ಸಂಸ್ಥೆಗಳಲ್ಲಿ ಪದವಿಗಳನ್ನು ಹೊಂದಿರುತ್ತಾರೆ. ಶ್ರೀಯುತರು ವೇದಗಳ ಅಧ್ಯಯನ ಮಾಡಿ ವೈದಿಕ ರಹಸ್ಯ ಜ್ಞಾನಗಳ ಕೆಲವು ಗ್ರಂಥಗಳನ್ನು ಬರೆದು ಮುದ್ರಣ ಮಾಡುವುದಕ್ಕೆ ಸಿದ್ಧ ಮಾಡಿರುತ್ತಾರೆ. ಸದ್ಯದಲ್ಲಿ ಲೋಕಾರ್ಪಣೆಗೊಳ್ಳುತ್ತವೆ. ಶ್ರೀಯುತರ ಸಾಧನಗಳಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ವತಿಯಿಂದ ರೂಪುಗೊಂಡಿರುವ ಸಾಂಪ್ರದಾಯಿಕ ಶಿಲ್ಪ ಹಾಗೂ ಕಾಷ್ಟಶಿಲ್ಪ ಶಿಬಿರಗಳಲ್ಲಿ ಹಾಗೂ ಶಿಲ್ಪಶಾಸ್ತ್ರ ತಾಲಮಾನ ಅನುಸಾರ ತೈಲವರ್ಣ ಚಿತ್ರರಚನೆ ಶಿಬಿರಗಳಲ್ಲಿ ಭಾಗವಹಿಸಿ ಮೆಚ್ಚುಗೆಯನ್ನು, ಪ್ರಶಂಸಾ ಪತ್ರಿಕೆಗಳನ್ನು, ಗೌರವ ಸಂಭಾವನೆಯನ್ನು ಪಡೆದಿರುತ್ತಾರೆ. ಶಿಬಿರಗಳಲ್ಲಿ ಶ್ರೀಯುತರು ಮಾಡಿರುವ ಕಲಾಕೃತಿಗಳಲ್ಲಿ ಚಾಮುಂಡೇಶ್ವರಿ ಶಿಲಾಬಾಲಿಕೆಯರ 3 ವಿಗ್ರಹಗಳು ಮತ್ತು ರಥಶಿಲ್ಪವನ್ನು, ಪರಾವಾಸುದೇವ ಮೂರ್ತಿಯನ್ನು ಕಾಷ್ಟ ಮಾಧ್ಯಮದಿಂದಲೂ, ಕೌಮಾರಿ ದೇವಿ ಸ್ಥಾಕ ಗಣಪತಿಯ 2 ವಿಗ್ರಹಗಳು, ಹೀಗೆ 10 ಹಲವಾರು ಪ್ರತಿಮಾಗಳನ್ನ ಮಾಡಿ ವಿಶೇಷವಾಗಿ ಅವರು ಇದು ಮಾಡಿರ್ತಾರೆ. ಇವರ ಗುರಿ ಸನಾತನ ವೈದಿಕ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಜನಗಳಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ತುಂಬುವುದೇ ಇವರ ಪ್ರಧಾನ ಲಕ್ಷ್ಯವಾಗಿರುತ್ತದೆ. ಶ್ರೀಯುತರ ವೈದಿಕ ಪರಂಪರೆ ಹೀಗಿರುತ್ತದೆ. ಹೀಗೆ ಗೋತ್ರವು ಸನಾತನ, ಶಾಖದ ದ್ವಿಜಧರ್ಮ ಗೋತ್ರ, ದ್ವಿಜಧರ್ಮ ನಿಜಧರ್ಮ ದೇವಸೇನ ಪ್ರವರ, ಸೂತ್ರ ಮೈತ್ರಾಯಣಿ ಸೂತ್ರ, ಶಾಖ ಕೃಷ್ಣ ಯಜು ಶಾಖೆ, ದಂಡ ಅಶ್ವತ್ಥ ದಂಡ, ಕುಂಡ ಚತುಷ್ಕೋಣ ಕುಂಡ, ಶಾಸ್ತ್ರ ವ್ಯಾಕರಣ ಶಾಸ್ತ್ರ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ಮಹನೀಯರು, ವಿದ್ವಜ್ಜನರು ಇವತ್ತ ನಮ್ಮ ವೇದಿಕೆಗೆ ಬಂದಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಅಂತ ಕಲ್ಪಿಸ್ತಾ, ಈಗ ಅಧಿಕರಣವಾದ ವಿಷಯದ ಮೇಲೆ ನಮ್ಮೆಲ್ಲರಿಗೂ ಕೂಡ ಅನುಭವ ಅಮೃತವನ್ನ ನೀಡ್ತಾ ಇದ್ದಾರೆ. ಗುರುಗಳೇ, ತಮಗೆ ವೇದಿಕೆಯನ್ನ ಬಿಟ್ಟುಕೊಡಲಾಗಿದೆ. ಸುಮಾರು 40-45 ನಿಮಿಷಗಳ ಪರ್ಯಂತರ ತಾವು ಉಪನ್ಯಾಸವನ್ನು ಮಾಡಬಹುದು. ನಂತರ ನೀವು ಮಾತಾಡಿದ ಆ ಉಪನ್ಯಾಸದ ಮೇಲೆ ಆರೋಗ್ಯಕರ ಸಂವಾದವು ಕೂಡ ನಡೀತಾ ಇದೆ. ನೀವು ಈಗ ಪ್ರಾರಂಭ ಮಾಡಬಹುದು ಗುರುಗಳು. ಯಾರೋ ಶಿವಾನಂದ್ ಅನ್ನೋರು ಮಲ್ಕೋದಂತ ಪೂಜಲ್ ಇದೆ, ದಯಮಾಡಿ ಇದು ಆನ್ಲೈನ್ ನಲ್ಲಿ ಹೋಗುತ್ತೆ. ಇದು ಸಿನಿಮಾ ಅಲ್ಲ, ಇದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಲೈವ್ ಹೋಗುತ್ತೆ. ದಯಮಾಡಿ ಆಫ್ ಮಾಡ್ರಿ, ವಿಡಿಯೋ ಆಫ್ ಮಾಡಿ. ಶಿವಾನಂದ್ ಮಾತಾಡಿ ಗುರುಗಳೇ.
ಗುರುಗಳ
ಅಂತ ಹಾಗೆ. ಗುರುಗಳೇ ಸ್ವಲ್ಪ ಸ್ಪೀಡ್ ಹೇಳ್ತೀರಿ ನೀವು. ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀವು ಧೀರ ಹೇಳ್ರಿ ನಿಮ್ ಭಾಷೆದಿಂದು. ಸ್ವಲ್ಪ ನೀವು ನೀವು ಹೇಳೋದ್ರಲ್ಲಿ ಏನದ ಅಂತಂದ್ರ ಫಾಸ್ಟ್ ಆಗತ್ತದ್ರಿ ಜನರಿಗೆ ತಿಳ್ಕೊಳಕ. ನಿಮ್ದ ಶಬ್ದ ಜರ ಫಾಸ್ಟ್ ಆಗತ್ತದ್ರಿ ಹೇಳೋದ್ರಾಗ್ರಿ. ಸ್ವಲ್ಪ ಧೀರ. ಅಲ್ಲ ಡೌಟ್ ಅಂದ್ರೆ ಈಗ ನೀವು ಮಾತಾಡೋದ್ರಲ್ಲಿ ಸ್ಪೀಡತೆ ಜರ ಹೆಚ್ಚಿಗದ ಅಂತೆ ಭಾಷೆಗಳು. ಸ್ವಲ್ಪ ಒಂದ್ ಸ್ವಲ್ಪ ಧೀರ್ ತಗೋಬೇಕು. ಪರವಾಗಿಲ್ಲ ಬಹಳ ಚಂದ ಹೇಳ್ತ್ರಿ ನೀವು. ಸ್ಲೋ ಶ್ಲೋಕ ಸ್ವಲ್ಪ ಧೀರ ಓದಿ ಧೀರ್ ಹೇಳಿದ ಮೇಲೆ ಸ್ವಲ್ಪ ಸರಿಯಾಗಿ ಸ್ವಲ್ಪ ಧೀರ್ ತಗೊಂಡ್ರಿ ಅಂದ್ರೆ ಎಲ್ಲರಿಗೂ ತಿಳುವಳಿಕೆ ದೌಡ. ಫಾಸ್ಟ್ ಮಂತ್ರ ಓದೋದು ಫಾಸ್ಟ್ ಹೇಳಿ ಕೂಡಲೇ ಏನ್ ಹೇಳತ್ತಾರೋ ಅಷ್ಟು ವಿಶ್ವಕರ್ಮನೋ ಗಾಯತ್ರಿನೋ ಏನ್ ಹೇಳಕತ್ತಾರ ಅಂತ ಕನ್ಫ್ಯೂಸ್ ಏನೋ ಇವ್ರು ತಿಳ್ಕೊಳಕ ಸ್ವಲ್ಪ ಲೇಟ್ ಆಗ್ಲತ್ತದಲ್ಲಿ. ಅದು ದೌಡ ಮೈಂಡಿಗೆ ಮುಟ್ಟ. ಬಸವರಾಜ್ ಒಂದು ನಿಮಿಷ. ಬಸವರಾಜ್ ಹಲೋ ರೀ ಗುರುಗಳೇ. ಇಲ್ರಿ ಏನೇ ಅವ್ರು ಮಾತಾಡೋ ಶೈಲಿನ ಹಂಗೆ ಇರ್ತದ್ರಿ ಮತ್ತು ವಿಷಯ ವ್ಯಾಪ್ತಿ ಇರೋಣದ್ರಿಂದ ಸ್ವಲ್ಪ ಸಮಯದಲ್ಲೇನೆ ಬಹಳಷ್ಟು ವಿಷಯ ಪ್ರಸ್ತಾಪ ಮಾಡೋಣದ್ರಿಂದ ಒಂದಿಷ್ಟು ಸ್ಪೀಡ್ ಆಗಿದೆ. ದಯವಿಟ್ಟು ಅದನ್ನ ತಾವೆಲ್ಲರೂ ಇದು ಮಾಡ್ಕೋಬೇಕಂತ. ಇರ್ಲಿ ಈಗ ಸಂವಾದ ಮಾಡೋಣ್ರಿ. ಈಗ ಇಲ್ಲಿವರೆಗೂ ಕೂಡ ಗಾಯತ್ರಿ ಮಂತ್ರ ಮತ್ತು ಉಪನಯನದ ಒಂದು ಮಹತ್ವ ಅನ್ನುವ ವಿಷಯವನ್ನ ಆಧರಿಸಿ ಗುರುಗಳೇ ಅದು ಸರ್ ಒಂದ್ ನಿಮಿಷ ರೀ ಗುರುಗಳು ನಾವು ಇನ್ನೊಂದು ಚರ್ಚೆ ಮಾಡಿ ವೇದಿಕೆ ಇನ್ನೊಂದು ಸಂಚಿಕೆಯನ್ನು ಕೂಡ ಮುಂದಿನ ಒಂದು ಜನಿವಾರದ ಬಗ್ಗೆ ಮಾತಾಡ್ಬೇಕಾಗಿತ್ತು. ತಾವು ಉಪನಯನದ ಮಹತ್ವದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಬಹುಶಃ ಇನ್ನೊಂದು ಸಂಚಿಕೆಗೆ ಗುರುಗಳು ಅಪ್ಪಣೆ ಕೊಟ್ರೆ ಇನ್ನೊಂದ್ ಸಾರಿ ಮಾಡೋಣಂತ್ರಿ. ಈಗ ನಾವು ಸಂವಾದಕ್ಕೆ ಹೋಗೋಣಂತ್ರಿ ಗುರುಗಳೇ. ಇಲ್ಲಿವರೆಗೆ ಬಹಳ ವಿಶಿಷ್ಟವಾಗಿ ಸಂಶೋಧನಾತ್ಮಕವಾಗಿ ಅಷ್ಟೇ ವೇದ ವ್ಯಾಖ್ಯೆಗಳನ್ನ ಆಧಾರವಾಗಿ ಇಟ್ಕೊಂಡು ವಿಶಿಷ್ಟವಾದ ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಲೋಕಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು, ಬೆಂಗಳೂರು ಅವರಿಗಾದ್ರೂ ಕೂಡ 4 ವೇದಿಕೆಗಳ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀವಿ. ಈಗ ಯಾರಾದ್ರೂ ಕೂಡ ಒಂದಷ್ಟು ಸರ್ ಇವತ್ತಿಂದ ತುಂಬಾ ವ್ಯಾಪಕ ಚರ್ಚೆ ಮತ್ತು ವಾಗ್ವಾದ ಇರತಕ್ಕಂತ ಒಂದು ಸಬ್ಜೆಕ್ಟ್ ಇದು. ಸರ್ ಈ 1 ಗಂಟೆಯಲ್ಲಿ ಎಲ್ಲಾ ಪ್ರಶ್ನೆಗಳು ಬಗೆಹರಿಯಕ್ಕಾಗಲ್ಲ. 2 ಪ್ರಶ್ನೆಗೆ ಅವಕಾಶ ಬೇಕಂದ್ರೆ ನನಗೆ ಮುಂದೆ 6:30 ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನೇ ಹೋಸ್ಟ್ ಇರೋದ್ರಿಂದ
ಹಾ ಸರ್, ಹಾ ಸರ್. ಮುಂದೆ ಅವ್ರ ನಂಬರ್ ಕೊಟ್ಟರು ಬೇಕಾದ್ರೆ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ಳಿ. 2 ಪ್ರಶ್ನೆ ಇಂಪಾರ್ಟೆಂಟ್, 2 ಪ್ರಶ್ನೆ ಕೊಟ್ಟು ಮುಗಿಸ್ಬೇಡಿ. ಸರ್ ಬೇರೆ ಇನ್ನೊಂದು ಹಾ ಹಾ ನಮಸ್ತೆ ಮೋಹನ್ ರಾವ್ರೆ, ನಮಸ್ತೆ. ನಾನು ಆಚಾರ್ಯ ಕಲ್ಯಾಣ ಶೇಖರ್ ಗುರೂಜಿ ಮಾತಾಡ್ತಾ ಇರೋದು ಬೆಂಗಳೂರಿಂದ. ನೀವು ಹೇಳಿರ್ತಕ್ಕಂಥ ವಿಚಾರಗಳು ಅದ್ಭುತವಾದಂತ ವಿಶ್ಲೇಷಣೆ ಆಗಿತ್ತು. ಆದ್ರೆ ಮುಖ್ಯವಾದಂತ ಟೈಟಲ್ ಇರ್ತಕ್ಕಂಥ ವಿಚಾರಕ್ಕೆ ಬರ್ಬೇಕಂತಾಗಿದ್ರೆ ತುಂಬಾ ದೀರ್ಘವಾದಂತ ಸಮಯ ಬೇಕಾಗಿತ್ತು. ವಾಸ್ತವ ಸತ್ಯ ಈ ಒಂದು ವಿಚಾರಗಳನ್ನ ನಮ್ಮ ಈ ಒಂದು ವಿಚಾರಗಳನ್ನ ನಮ್ಮ ಏನು ಆ ಒಂದು ವ್ಯವಸ್ಥೆ ಇದೆ ಅಲ್ಲ, ಮಠಾಧಿಪತಿ ಪೀಠಾಧಿಪತಿ ಅಂತಕ್ಕಂಥ ವ್ಯವಸ್ಥೆ ಪೂರ್ತಿ ನಿಲ್ಲಾಗಿದೆ, ಆಲ್ಮೋಸ್ಟ್ 0 ಆ ತರದಲ್ಲಿದೆ. ಈಗ ಈ ವಿಷಯ ಯಾರ್ಯಾರೋ ಹೇಳಕ್ ಹೋದ್ರೆ ಅದು ಅರ್ಥವೇ ಆಗಲ್ಲ. ವಾಸ್ತವ ಸತ್ಯದ ವಿಚಾರಗಳನ್ನ ಅರ್ಥವೇ ಆಗಲ್ಲ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ನ್ಯೂನ್ಯತೆ ಆಗಿದೆ. ನಮ್ಮ ಸಮಾಜದ ಇಷ್ಟು ಅಧೋಗತಿಗೆ ಹೋಗೋದ ಕಾರಣ ಏನ್, ಮಠಾಧಿಪತಿ ಮತ್ತು ಪೀಠಾಧಿಪತಿ ಅನ್ನತಕ್ಕಂಥ ಒಂದು ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ ಜವಾಬ್ದಾರಿ ಇರುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಇಲ್ಲವೇ ಇಲ್ಲ. ಅವ್ರು ಜಾಗೃತರಾಗಬೇಕು. ಅವ್ರನ್ನ ಬಡಿದ ಎಬ್ಬಿಸ್ತಕ್ಕಂಥ ಅವ್ರ ಕರ್ತವ್ಯ ಅದು. ಅವ್ರ ಕರ್ತವ್ಯಗಳನ್ನ ಸಮಾಜನ ಪರಿಪಾಲನೆ ಮಾಡ್ತಕ್ಕಂಥ ಕರ್ತವ್ಯ, ವಾಸ್ತವ ಸತ್ಯಗಳನ್ನ ಸಮಾಜಕ್ಕೆ ಸಮುದಾಯಕ್ಕೆ ತಿಳಿಸ್ಬೇಕಂತ ಜವಾಬ್ದಾರಿಯುತವಾದಂತ ಕರ್ತವ್ಯ ಪ್ರಜ್ಞೆ ಆಗಿರುತ್ತೆ. ಆ ವಿಚಾರದಲ್ಲಿ ಅವ್ರುಗಳೆಲ್ಲ ನಮ್ಮ ಜನಸಾಮಾನ್ಯರು 45 ಲಕ್ಷ 50 ಲಕ್ಷ ಜನ ಇರಲ್ಲ, ಅವರು ಜನ ಜಾಗೃತಿ ಪ್ರಜ್ಞಾವಂತರಾಗಿ ಬಡಿದೆಬ್ಬಿಸಬೇಕಾಗಿದೆ. ಆ ಒಂದು ವ್ಯವಸ್ಥೆ ಪ್ರತಿ ಜಿಲ್ಲೆಗಾದ್ರೂ ಒಂದು ಆಗ್ಬೇಕು ಅನ್ನೋದು ಒಂದು ವಿಚಾರ. ಆಮೇಲೆ ನೀವು ಅಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ವಿಚಾರಗಳಲ್ಲಿ ವಿಶ್ವಾಮಿತ್ರ ಋಷಿ ಅಂತಾನೆ ಬರುತ್ತೆ. ಎಲ್ಲಾ ಇದರಲ್ಲೂ ಕೂಡ ಪ್ರಚಲಿತ ಅಖಂಡವಾಗಿ ಪ್ರಚಾರ ಆಗಿರ್ತಕ್ಕಂಥ ವಿಚಾರ ಇದೆ. ವಿಶ್ವಾಮಿತ್ರ ಋಷಿ ರಾಮಾಯಣದಲ್ಲಿ ಬರ್ತಕ್ಕಂಥ ಋಷಿ. ಅದಕ್ಕಿಂತಲೂ 72 ತಲೆಮಾರಿನ ಹಿಂದೆನೆ ಸವಿತ್ರ ಮಂತ್ರ ರಚನೆ ಆಗಿತ್ತು. ಅಂದ್ರೆ 1000 ವರ್ಷದ ಹಿಂದೆ ಅಥವಾ 1000 ವರ್ಷದ ಹಿಂದೆನೆ ವಿಶ್ವಾಮಿತ್ರ ಹೋಗಿ ರಚನೆ ಮಾಡಿದ್ರ? ಅದ್ ಹೇಗೆ ಸಾಧ್ಯನೇ ಇಲ್ವಲ್ಲ. ಈ ಸತ್ಯನ ಎಷ್ಟು ಜನಕ್ಕೂ ಗೊತ್ತಿದೆ? ಈಗ ಸವಿತ್ರ ಮಂತ್ರ ಅನ್ನತಕ್ಕಂಥದ್ದು 1000 ವರ್ಷ ಇವ್ರು ಹುಟ್ಟೋಕ್ಕಿಂತ ಮುಂಚೆನೆ 1000 ವರ್ಷ ಮುಂಚೆನೆ ಈ ಸವಿತ್ರ ಮಂತ್ರ ಅನ್ನತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಮತ್ತೆ ಇನ್ನೊಂದು ಮುಖ್ಯವಾದಂತ ವಿಚಾರ ಹೇಳದಂದ್ರೆ, ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವ್ರು ಹೇಳಿದ್ದು ಗಾಯತ್ರಿ ದೇವತೆ ಇಲ್ಲ ಅಂತ ಹೇಳಿಲ್ಲ, ಗಾಯತ್ರಿ ಛಂದಸ್ತು ಅಂತ ಹೇಳಿದ್ದಾರೆ. ಅದು ಗಾಯತ್ರಿ ಮಂತ್ರ ಅಲ್ಲ, ಗಾಯತ್ರಿ ಸವಿತೃ ಮಂತ್ರ, ಸವಿತೃ ವಿಶ್ವಕರ್ಮ ಮಂತ್ರ ಅನ್ನೋದು ಸ್ಪಷ್ಟೀಕರಣ ವಿವರವಾಗಿ ಹೇಳಿದ್ದಾರೆ. ಆದ್ರೆ ಸಾವಿತ್ರು ದೈವಿ ಗಾಯತ್ರಿ ಅಂತ ಛಂದಸ್ ಅಂತ ಆ ತರ ಬರುತ್ತೆ ಹೊರತು ಗಾಯತ್ರಿ ದೇವತೆ ಅಂತ ಹೇಳಿಲ್ಲ ಅವರು. ಸವಿತ್ರ ವಿಶ್ವಕರ್ಮ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಇದೆ. ಅದು ಸ್ವಲ್ಪ ಕೆಲವು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅವ್ರು ಹೇಳಿರೋದು ಸತ್ಯ, ನಿಮಗೂ ಸ್ವಲ್ಪ ಗೊಂದಲ ಆಗಿದೆ ಅಂತ ಅನ್ನೋ ನನ್ನ ಒಂದು ಅಭಿಪ್ರಾಯ. ಆದ್ರೆ ಅವರು ವಿಶ್ವಕರ್ಮ ಸವಿತೃ ಮಂತ್ರ ಅಂತ ಹೇಳಿರೋದು. ಆಮೇಲೆ ಸೂಕ್ತ ಮಂಜರಿ ವಿಚಾರಗಳನ್ನ ನಮ್ಮ ಗುರುಗಳಾಗಿರಂತ ಕಸ್ತೂರಿ ಶರ್ಮಾ ಅವರು ಬರ್ದಿರದೆ, ಇವರು ನಿರಂಜನಾಚಾರ್ಯ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಕೂಡ ಕಸ್ತೂರಿ ಶರ್ಮಾ ಅವರೇ. ಅವ್ರ ಹೆಸರು ಎಲ್ಲೂ ಅಗೋಚರ ಆಗಿಲ್ಲ. ಸಾಕಷ್ಟು ಸಾಹಿತ್ಯನ ಈ ತರದಲ್ಲಿ ಸಾಕಷ್ಟು ಸಮಾಜಕ್ಕೆ ಗ್ರಂಥ ರೂಪದಲ್ಲಿ ಕೊಟ್ಟಿದ್ದಾರೆ. ಬಟ್ ಅವ್ರು ಇನ್ನೂ ಕೆಲವು ವರ್ಷ ಇದ್ರೆ ಜಾಸ್ತಿ ರಿಟೈರ್ ಟೈಮಲ್ಲಿ ಜಾಸ್ತಿ ವಿಚಾರಗಳನ್ನ ನಮ್ಮ ಇದರಲ್ಲಿ ಅತಿ ಹೆಚ್ಚಿನ ಜ್ಞಾನವಂತರು ಅಂದ್ರೆ ಅವರು ಅಂತ ಹೇಳ್ಬೋದು, ಕಸ್ತೂರಿ ಶರ್ಮಾ ಅವರು. ಹಾಗೆ ಯಾಕೆ ಅವ್ರಿಗೆ ನಿರಂಜನಾಚಾರ್ಯ ಗುರುಗಳು ಕೂಡ ಅವರೇ. ಗುರುಗಳೇ, ಈಗ ನೇರವಾಗಿ ಪ್ರಶ್ನೆ ಕೇಳಿದ್ರೆ ಹತ್ತಾರು ಪ್ರಶ್ನೆಗಳಿದೆ. ಯಾಕಂತಂದ್ರೆ ಇದಕ್ಕೆ ಸುದೀರ್ಘವಂತ ಚರ್ಚೆ ಆಗ್ಬೇಕಾಗುತ್ತೆ. ಬಸವರಾಜ್ ಹೇಳಿರ್ತಕ್ಕಂಥ ವಿಷಯ ವಾಸ್ತವ ಸತ್ಯ ವಿಚಾರ. ಗುರುಗಳೇ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಮತ್ತೆ ನೀವು ವೈಯಕ್ತಿಕ ವೈಯಕ್ತಿಕ ಅಲ್ಲ, ಸಮಾಜಕ್ಕೆ ತಿಳಿಸ್ಬೇಕಂತ ವಿಚಾರಗಳನ್ನ ನಾವು ಹೇಳ್ತಕ್ಕಂಥ ವಿಚಾರಗಳು ಒಂದೊಂದು ಕೂಡ ತುಂಬಾ ಮತ್ತು ಹೇಳ್ತಕ್ಕಂಥ ವಿಚಾರಗಳಕ್ಕೆ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ನಾನ್ ಚರ್ಚೆ ಮುಗಿತು. ಮುಂದಿನವ್ರದ್ದು ಹೇಳಿ, ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿದೆ ಈ ತರದ್ದು. ನಮಸ್ಕಾರ. ಹಾ, ಮತ್ತೊಬ್ರು ಕೇಳ್ರಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಮೋಹನ್ ರಾವ್ ಆಚಾರ್ಯ. ನನ್ನ ಪ್ರಶ್ನೆ ಬಂದು, ನಮ್ಗೆ ಈಗ ವೇದಗಳಲ್ಲಿ ಈಗ ನಾವು ವೈಶ್ವಕರ್ಮಣರು, ವಿಶ್ವಕರ್ಮ ಸಮಾಜದವರು ಅಥವಾ ಬ್ರಾಹ್ಮಣರು, ಈ 3 ಪದಗಳಿದಾವೆ. ನೀವು ಹೇಳಿದ್ರೆ ವೈಶ್ವಕರ್ಮಣರು ಮತ್ತು ವಿಶ್ವಕರ್ಮ ಜನಾಂಗ, ವಿಶ್ವಕರ್ಮ ಸಮಾಜ ಅಂತ ಕರೀತಾರೆ, ಮತ್ತೆ ಬ್ರಾಹ್ಮಣರು. ನಾವು ವೇದಾಧಾರದಲ್ಲಿ ಬಂದಾಗ ಈ 3 ಪದಗಳಲ್ಲಿ ನಮಗೆ ಅನ್ವಯಿಸುವಂತ ಸೂಕ್ತ ಪದ
ಅಂದ್ರೆ ಈಗ ನಾವು ಬ್ರಾಹ್ಮಣ್ಯವನ್ನ ಯಾರು ಇರ್ತಾರೆ ಅವ್ರು ಬ್ರಾಹ್ಮಣ, ಅದಷ್ಟೇ ನಮ್ಮ ಒಂದು ಪ್ರಶ್ನೆ. ಹಾ, ವಿಶ್ವಕರ್ಮಣ. ಹಾ. ಹ್ಮ್. 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 ಅಂದ್ರೆ ಈಗ ಹೌದು. ಹ್ಮ್. 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 ಅದೇ ಅದೇ. ಹ್ಮ್. 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 ಅದೇ ಈಗ ನೀವು ಆಗ್ಲೇ ಅಲ್ಲ, ಪ್ರಸ್ತಾವನೆ ಮಾಡಿದಾಗೆ. ವೃತ್ತಿಪದ ಅದು. ಹಾ. ಹ್ಮ್. ಹಾ. ಈಗ ಗುರುಗಳೇ, ನಮಸ್ತೆ ಸ್ವಾಮೀಜಿ. ಪುರುಷ ನಮಸ್ತೆ ಸೂಕ್ತದಲ್ಲಿ ಸ್ವಾಮೀಜಿ. ಇನ್ನೊಂದು ಒಂದು ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಪುರುಷ ಸೂಕ್ತದಲ್ಲಿ ಈಗ ನೀವು ಹೇಳಿದಾಗೆ ಈಗ ಬ್ರಾಹ್ಮಣೋ ಹಸ್ಯ ಮುಖಮಾಸೀತ್ ಬಾಹೋ ರಾಜನ್ಯಕೃತಃ ಊರೋ ತದಸ್ಯ ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ ಅಂತ ಹೇಳ್ತಾ ಇದೆ, ಪುರುಷ ಸೂಕ್ತ ಹೇಳ್ತಾ ಇದೆ. ಇಡೀ ಒಟ್ಟಾರೆ ಸೂಕ್ತ ಅಲ್ಲಿ 4 ವರ್ಣಗಳನ್ನ ಹೇಳ್ತಾ ಇದೆ. ಅಂದ್ರೆ ಆ ಸೂಕ್ತ ಜಾತಿ ಸೂಚ್ಯಕವಾಗಿ ಆ ಪದಗಳನ್ನ ಮೆನ್ಷನ್ ಮಾಡಿದೆಯೋ ಅಥವಾ ಅದು ನಮ್ಮ ಜ್ಞಾನದ ಅನುಸಾರವಾಗಿ ಅದು ಮೆನ್ಷನ್ ಮಾಡಿದೆಯೋ? ಹ್ಮ್. ವರ್ಣ ಸೂಕ್ತ ಸರ್. ಹಾ. ಹೌದು. ಹಾ. 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 ಹ್ಮ್. ಹ್ಮ್. ಹಾ. ಹ್ಮ್. 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 ಹಾ. ಹಾ. ಹ್ಮ್. ಮತ್ತೆ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ ಗುರು. ಹಾ. ಹಾ, ಓಕೆ ಓಕೆ. ಹ್ಮ್. ಹಾ. ಹಾ. ಹ್ಮ್. 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 ಹಾ. ಹ್ಮ್. 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 ಅದೇ ಅದೇ ಗುರುಗಳೇ, ಒಂದ್ ನಿಮಿಷ ಮಧ್ಯ ಒಂದು ಬಿಟ್ಟು ತಗೊಳ್ತಾ ಇದ್ದೀನಿ. ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ರಿ. ಒಂದ್ ನಿಮಿಷ. ಅದ್ರಲ್ಲೇ ಇನ್ನೊಂದು ಮುಂದುವರೆದ ಭಾಗದಲ್ಲಿ ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯೋ ಅಂತ ಒಂದು ಬರುತ್ತೆ. ಹಾ, ಈಗ ಅದರಲ್ಲಿ ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯೋ, ಈಗ ಲಕ್ಷ್ಮೀ ಪತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್.
ಹಾ ಓಕೆ. ಹಾ ಲಕ್ಷ್ಮೀಪತಿ. ಹೌದು ಹೌದು. ಹ್ಮ್ 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 ಹಾ 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 ಹ್ಮ್ ಹಾ 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 ಓಕೆ. ಹ್ಮ್ 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 ಹಾ ಹಾ ಹ್ಮ್ ಹ್ಮ್ ಹಾ ಹಾ ಇಲ್ಲ ಇಲ್ಲ ಖಂಡಿತ ತುಂಬಾ ಧನ್ಯವಾದಗಳು. ನಮ್ಗೆ ಅದೊಂದು ಒಂದೆರಡು ಅನುಮಾನಗಳಿತ್ತು, ಅದನ್ನ ಕ್ಲಿಯರ್ ಮಾಡ್ಕೊಟ್ಟಿದ್ರ. ತಮ್ಮ ವಿದ್ವತ್ಗೆ ನಾವು ತುಂಬಾ ತಲೆ ಬಾಗ್ತೀವಿ. ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಆಕ್ಚುಲಿ. ತಮ್ಮ ವಿದ್ವತ್ಗೆ ನಾನು ತುಂಬಾ ಓಕೆ ಸರ್, ತಲೆ ಓಕೆ ಬಾಗ್ತೀನಿ. ಓಕೆ ತುಂಬಾ ಸರ್, ದೊಡ್ಡ ಮಾತುಕತೆ ಬೇಡ ಸರ್. ನಮಸ್ಕಾರ ಧನ್ಯವಾದಗಳು. ಗುರು. ಬಸವರಾಜ್ ಅಧ್ಯಕ್ಷರು ವೈಶ್ವ ಕೊಟ್ಬಿಡಿ. ವೈಶ್ವಕರ್ಮಣ ಅಂದ್ರ ಅಧ್ಯಕ್ಷರು ಕೊಟ್ಬಿಡಿ. ವಿಶ್ವಕರ್ಮ ಬ್ರಾಹ್ಮಣ ಅಂತಾನೆ ಅರ್ಥ, ಸಮಾನ ಅರ್ಥ. ದಯಮಾಡಿ ಚರ್ಚೆ ವಿಶ್ವಕರ್ಮಣ ಸಾಕು ಅಂದ್ರೆ ಸರ್. ವಿಶ್ವಕರ್ಮ ದಯಮಾಡಿ ಬ್ರಾಹ್ಮಣ. ನನ್ ಹಲೋ, ನಮಸ್ತೆ ದಯವಿಟ್ಟು ಫೋನಲ್ಲಿ ಮಾತಾಡಿ, ದಯಮಾಡಿ ಫೋನಲ್ಲಿ ಮಾತಾಡ್ಕೊಳ್ಳಿ. ನಮಸ್ತೆ ನಮಸ್ತೆ ಗುರುಜಿ. ನಂದು ಒಂದು ಏನೋ ಸಾಮಾನ್ಯವಾಗಿ ತ್ವಷ್ಟ ಬ್ರಹ್ಮ ಅಂತೇಳಿ ನೀವು ಬಹಳ ಉಲ್ಲೇಖ ಮಾಡ್ತೀರಿ. ಆಚಾರ್ಯೋ ಶಂಕರ ಜಾತಃ ತ್ವಷ್ಟ ಬ್ರಹ್ಮ ಕುಲೋದ್ಭವ ಗುರು ಗುರು ವಿಪ್ರಗುರು ವಿಶ್ವಕರ್ಮ ಜಗದ್ಗುರು ಅಂತೇಳಿ ತ್ವಷ್ಟ. ಹ್ಮ್ ಓಕೆ. ಅದರಲ್ಲಿ ಮನೋಮಯ ಮತ್ತೆ ಇದು ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಇವರ ಮಹತ್ವ ಏನು, ಯಾಕೆ ಅವರನ್ನ ನಾವು ಅದಕ್ಕೆ ತ್ವಷ್ಟ ಬ್ರಹ್ಮನನ್ನೇ ಪದೇ ಪದೇ ನಾವು ಇದ್ ಮಾಡ್ತೀವಿ, ಅದೇ ಒಂದು ಸ್ಥಾನವನ್ನೇ ನಾವು ಇಲ್ಲಿ ಉಲ್ಲೇಖ ಯಾಕೆ ಬರುತ್ತೆ ಅಂತ ಹೇಳಿ. ಹ ಹ ಹ್ಮ್ ಹ್ಮ್ ಹಾ ಬಸವರಾಜ್ ಎಲ್ಲ ಹಾ ಸರ್. ಬಸವರಾಜ್ ಅಜ್ಜಾರು ಕೊಡಿ ಸುಮ್ಮನೆ, ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನೆಕ್ಸ್ಟ್. ಹಾ ಹಾ ಸರ್. ಮಹನೀಯರೇ, ಎಲ್ಲ ವಿದ್ವಾಂಸರಲ್ಲಿ ಒಂದು ವೇದಿಕೆಯ ವತಿಯಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗುರುಗಳಿಗೆ ಇನ್ನೊಂದು ಸಂಚಿಕೆಗೆ ನಾವು ಆಹ್ವಾನ ಮಾಡ್ತೀವಿ. ಆಗ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಯವನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮಾ ಮಾಡಬೇಕು. ಈಗೊಂದು ಅನಿವಾರ್ಯ ಕಾರಣದಿಂದಾಗಿ ಈಗ ಇವತ್ತಿನ ಒಂದು ಸಂಚಿಕೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯರು. ಸರ್ ದಯಮಾಡಿ ಆಮೇಲೆ ಮಾತಾಡಿ ಸರ್, ನಿಮ್ಗೆ ಅರ್ಥ ಆಗುತ್ತೆ ನಾವು ಹೇಳುದು ನಮ್ಮ ಪೊಸಿಷನ್ಗಳು. ಹಾ ಸರಿ. ಹಾ ಗುರುಗಳೇ, ಮತ್ತೊಮ್ಮೆ ಮಾತಾಡೋಣಂತ್ರಿ. ಹಾ ಹಾ ಧನ್ಯವಾದಗಳು ಗುರುಗಳೇ. ಈಗ ಪರಮ ಪೂಜ್ಯ ರಾಮಚಂದ್ರ ಗುರುಗಳಿಗೆ ಕೊಡ್ರಿ, ರಾಮಚಂದ್ರ ಗುರುಗಳಿಗೆ ಕೊಡಿ. ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಸಿಂದಗಿ, ಇವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದಿದ್ದಾರೆ. ಆ ಪರಮ ಪೂಜ್ಯ ಶ್ರೀಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳ್ತಾರೆ, ನಾವು ಆಲಿಸೋಣ. ಗುರುಗಳೇ. ಅಜ್ಜರೇ, ಅಜ್ಜರ ಅದೇರಿಪ್ಪ? ಇದ್ದಾರೆ. ಅದರಿ, ಕಾರ್ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕತ್ತಾರ್ರಿ. ಅವ ರೋಡ್ ಬಗಲ ಇದಕ್ಕ ಸಿರ್ಸಂಗಿ ಹೋಗ್ಯಾರ್ರಿ. ಹಾ ಸರಿ ಸರಿ ಸರಿ. ಹಾ ಅಜ್ಜರೇ, ಒಂದ್ ನಿಮಿಷ ಇರಪ್ಪ, ಬರ್ತಾರ್ರಿ ಅಜ್ಜರು. ರಾಮಚಂದ್ರ ಶ್ರೀಗಳು. ಹೌದು ಹೌದು ಸರ್. ಹೌದ್ರಿ ಹೌದ್ರಿ. ಅಜ್ಜರೇ, ತುಂಬಾ ರಾಮಚಂದ್ರ ಚೆನ್ನಾಗಿ ಅಜ್ಜರೇ. ಮಾತಾಡಿ ಗುರುಗಳೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾನು ನಿಮ್ಗೆ ಫೋನಲ್ಲಿ ಮಾತಾಡ್ತಿದ್ದೀನಿ. ತುಂಬಾ ಧನ್ಯವಾದಗಳು ನಿಮಗೆ. ರಾಮಚಂದ್ರ ಅಜ್ಜರೇ. ಅಜ್ಜರೇ,
ಹಾ ಕೇಳಿಸ್ತದ್ರಪ್ಪ, ಮಾತಾಡ್ರಿ ಕೇಳಿಸ್ತದೆ, ಮಾತಾಡ್ರಿ. ಮಾತಾಡ್ರಿ. ಪ್ರಾತಃ ಸ್ಮರಣೀಯ ಸರ್ವ ಗುರು ಪರಂಪರೆಯೊಂದಿಗೆ ಶ್ರೀಶೈಲ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು, ಸಂತ ಮಹಾಂತರನ್ನು ಸ್ಮರಿಸಿಕೊಂಡು, ಈ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ನಾವು ನೀವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ವೇದಿಕೆ ಕಮಲಾಪುರ್, ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಸ್ಥಿರಸಂಗಿ, ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾ ವೀರೇಶ್ ಬಡಿಗೇರ್ ಸರ್ ಅವರ ಪರಿಕಲ್ಪನೆ ಮೇರೆಗೆ ಹೇಳ್ತೇನೆ ಕೇಳ ಕಾರ್ಯಕ್ರಮದ 215ನೇ ಉಪನ್ಯಾಸ ಮಾಲೆ ಉಪನ್ಯಾಸ ಮಾಲೆಯ ಅಧಿಕಾರ ವಹಿಸಿಕೊಂಡ ಟಿ ಮೋಹನ್ ಆಚಾರ್ ಸ್ಥಪತಿಗಳು ಇಂದಿನ ಪ್ರಾರ್ಥನೆ ಗೀತೆ ಹಾಡಿ ಗಾಯತ್ರಿ ಸಂಗೀತ ಕವಿತಾ ಗಂಗಾಧರ್ ಪತ್ತಾರ್, ಕಲಾವಿದ ನಾಗತ್ತ ಪತ್ತಾರ್, ವಕೀಲ ಬಾಗಲಕೋಟೆ ಇವರು. ಈ ಕಾರ್ಯಕ್ರಮ ಸಂಚಾಲಕ ಬಸವರಾಜ್ ಬಡಿಗೇರ್ ಸರ್ ಅವರು. ಇದು ವಿಷಯ ಅದ್ಭುತವಾದ ವಿಷಯ. ನಾವು ಮೋಹನ್ ಆಚಾರ್ಯರು ಒಂದು 4-5 ದಿನ ಕಲ್ತಿದ್ದೆವು. ಅವರು ವೇದದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದ್ದಾರೆ. ಯಾಕಂದ್ರ ಆ ಕಾರ್ಯಕ್ರಮಕ್ಕೆ ನಾವು ಅವರೆಲ್ಲ ಹೋಗಿದ್ದೆವು. ಆ ಕಾರ್ಯಕ್ರಮ ಅಂದ್ರೆ ಠಾಕೂರದಲ್ಲಿ ಶಿವಾತ್ಮಂದ ಸ್ವಾಮಿಗಳು, ಮೋಹನ್ ಆಚಾರ್ಯರು, ಕೇಶವಾಚಾರ್ಯರು, ಮಹೇಂದ್ರ ಸ್ವಾಮಿಗಳು, ನಾವು ಈಗ ವಿಶ್ವಕರ್ಮ ಬ್ರಾಹ್ಮಣ ಇದ್ರ ಬಗ್ಗೆ ಏನು ಗೊತ್ತಲ್ಲ. ನಾವು ವೈಶ್ವಕರ್ಮಣರು ಅಂತ ಹೇಳಿ 93ರಾಗ ನಮ್ಮ ಶರ್ಮ ಅವ್ರು ಹೇಳಿದ್ರು, ನಾವು ವೈಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ರಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು. ಯಾರು ಕೇಳಿಲ್ಲ ಅವಾಗ. ಯಾಕಂತ ಕೇಳಿದ್ರು, ಏನೇನೋ ಮಾಡ್ಲಿಕತ್ತಿ ಯಾರ್ಯಾರೋ ಬಂದು ಈ ಮಠಾಧಿಪತಿ ಪೀಠಾಧಿಪತಿಗಳನ್ನ ಮನಸ್ಸು ಕೆಡ್ಸಲ್ಕತ್ಯಾರ. ಏನೋ ರಾಜಕೀಯ ಸೌಲಭ್ಯ ಸಿಗ್ತಾವ, ಅವು ಮಾಡ್ತಾವ ಇವು ಮಾಡ್ತಾವ ಅಂತ ಹೇಳಿ. ಎಲ್ಲಕ್ಕೂ ಮಠಾಧಿಪೀಠಾಧಿಪತಿ ಕಾರಣ ಅಲ್ಲ. ಯಾವಾಗಲೂ ಬಂದಾಗ ನೀವು ಹೇಳ್ಬಾರ್ದು, ಬರ್ಬೇಕು, ಸಮಕ್ಷಮ ಚರ್ಚೆ ಮಾಡ್ಬೇಕು. ಇದ್ರ ಬಗ್ಗೆ ಬಸವರಾಜ್ ಸರ್, ಬೋರ್ಗಿ ಸರ್ ಐತಿ ಕೆಲವೊಂದು ಹಿರಿಯರು ನಿರ್ಣಯ ತೊಗೊಳಕತ್ತಾರ. ಇದಕ್ಕೆ ಮತ್ತ ಸಂತ ಸಮಾವೇಶ ಮಾಡೋದು. ಯಾಕಂದ್ರೆ ಸಂತ ಸಮಾವೇಶ ಮಾಡಿದ್ರೆ ಈಗ ಮ್ಯಾಲ ಹೋಗ್ಬಿಟ್ರೆ ನಮ್ಮ ನಿಮ್ಮನ್ನೆಲ್ಲ ಬಿಟ್ಕೊಂಡು ಅದೊಂದು ದುಃಖದ ಸಂಗತಿ. ನಮ್ಮ ನಿಮ್ಮೆಲ್ಲರೂ ನಮ್ಮ ಸಮಾಜಕ್ಕೂ ಕೂಡ ಇದು ಮತ್ತೆ ಸಂತ ಸಮಾವೇಶ ಮಾಡ್ತೀವಿ. ಆಮಾಗ ಇದೇನ್ ಅವತ್ತ ಮುಗಿದಿದ್ದ ಹಾರ್ಟ್ ಆಫ್ ಲಿವಿಂಗ್ ಒಳಗ ಅವ್ ಮತ್ತೆ ರೀಪ್ರಿಂಟ್ ಮಾಡ್ಬೇಕಾಗ್ಯದ. ನಾವು ಬೋರಿ ಸರ್ ನಾವು ಹಂಗೆ ಮಾತಾಡ್ತಾ ಇರ್ತೀವಿ. ಅದೇನೋ ಒಂದು ಟೈಮ್ ಕಲ್ತ್ ಬರ್ಬೇಕು ನಮ್ಗೆ ಎಲ್ಲ. ಈಗ ನಮ್ ವೀರೇಶ್ ಸರ್ ಹೊಂಟದಾರ ಯಜ್ಞೋಪವಿತ, ನಾಳೆ ಯಜ್ಞೋಪವಿತ ಧಾರಣ ಬೇಕು. ಯಜ್ಞೋಪವಿತ ಅಂದ್ರೆ ಏನಂದ್ರೆ ಖೂನಿಲ್ಲ. ಮಠಾಧಿಪತಿಗಳು ಎಲ್ಲರಿಗೆ ಮನೆ ತಿರುಗಾಡಿ ಹೇಳಕ್ ಆಗಲ್ಲ. ಅವ್ರವ್ರ ಜವಾಬ್ದಾರಿ ಕೆಲಸಗಳಿರ್ತಾವ. ಕಲ್ಯಾಣ ಶೇಖರ ಗುರುಜಿ ಹೇಳ್ತಾರೆ ಎಲ್ಲಾ ಮಠಾಧಿಪತಿಗಳು ಪೀಠ ನಿಮ್ಗೆ ಮಾಡ್ಲಿಕ್ಕೆ ಬರುದಿಲ್ಲ. ನೀವು ಕಲ್ಯಾಣ ಶೇಖರ ಗುರುಜಿಗಳಲ್ಲ, ನೀವು ಮಾಡ್ಬೇಕಪ್ಪ. ನಮ್ಮ ಮೋಹನಾಚಾರ್ಯ ಮಾಡ್ತಾ ಇದಾರೆ. ಈಗ ಜವಾಬ್ದಾರಿಯ ಕರ್ತವ್ಯ ಪ್ರಜ್ಞೆ ಯಾರ್ದು ಸ್ವಾಮೀಜಿ? ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಸಮುದಾಯ ಕೊಟ್ಟಿರೋದು ಯಾರಿಗೆ? ನಮಗೋಸ್ಕರ ತಾನೇ. ಈಗ ಮಾತಾಡಿದ್ರಿ, ಆಮೇಲೆ ಮಾತಾಡ್ರಿ. ನಾ ಹೇಳಕತ್ತ ಪಕ್ಕ ತಿಳ್ಕೊಳ್ರಿ. ನೀವು ಎಲ್ಲೂ ಸಮಾಜದ ಕೆಲಸ ಅಂದ್ರೆ ಮಾತ್ರದೇ ಒಬ್ಬ ತಾಯಿ ಕೆಲಸ ಇದ್ದಂಗ. ನಾವು ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಸಮಾಜಕ್ಕೂ ಅಷ್ಟೇ ಪ್ರೀತಿ ಮಾಡ್ಬೇಕು. ಎಲ್ಲರೂ ಪ್ರಯತ್ನ ಮಾಡ್ಬೇಕು. ನಾವು ನೀವು ಕಲ್ತ್ ಪ್ರಯತ್ನ ಮಾಡ್ಬೇಕು. ವೀರೇಶ್ ಮಾಡುದಿಲ್ಲ. ಮೊನ್ನೆ 200 ಸಂಚಿಕೆ ಬಿಡ್ಲಕ್ಕಾದ್ರಿ. ಮಾತ್ರ ಬಸವರಾಜ್ ಸರ್ ನಾವೆಲ್ಲ ಸರ್ ಬಿಡಬೇಡ್ರಿ. ಎಷ್ಟು ಜನಕ್ಕೆ ಪ್ರಾಫಿಟ್ ಅದ ಸದ್ಯದು. ಈಗ ವೇದ ಬಗ್ಗೆ ಹೇಳಿದ್ರು ನಮ್ಮ ಮೋಹನ್ ಆಚಾರ್ಯರು. ಇನ್ನ ಜನಿವಾರದ ಬಗ್ಗೆ ಹೇಳ್ಬೇಕಾಗಿತ್ತು, ಟೈಮ್ ಇಲ್ಲ. ಒಂದು ತಾಸಿನೊಳಗೆ ಏನೂ ಆಗೋದಿಲ್ಲ. ಇದು ಮುಂದೊಂದು ಇದು ಸಂತ ಸಮಾವೇಶ ಮಾತ್ರ ವೀರೇಶ್ವರ ನಾವು ನಮ್ಮ ಚಿರಸಂಗಿ ಆಚಾರ್ಯ ಕಲ್ತು ಮಾಡೋಮು. ಆ ಟೈಮ್ನ ನಾವು ನೀವು ಎಲ್ಲ ಕಲ್ತು ಚರ್ಚೆ ಮಾಡೋಮು. ಧರ್ಮದ ಸಮಯದಲ್ಲಿ ಕಲ್ಯಾಣ ಶೇಖರ ಗುರುಜಿಯವರು ಮಠಾಧಿಪತಿಗಳು ಪೀಠಾಧಿಪತಿಗಳು ಇದು ಹೇಳುದಿಲ್ಲ. ಏನೇ ಮಾಡಿದ್ರೆ ನಮ್ಮ ಬಳಿ ಕೂತ್ ಚರ್ಚೆ ಮಾಡೋಮು. ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ. ಏನೇ ಬಂದಾಗ ಇದ್ರ ಬಗ್ಗೆ ಮಾತಾಡುವಂಗಿಲ್ಲ. ಇನ್ ಮುಂದೆ ಈ ಆನ್ಲೈನ್ದಾಗ ನಾ ಹೇಳಕತ್ತೀನಿ ನಿಮ್ಗ. ಯಾಕೆ ವೀರೇಶ್ವರ ಹೊಂಟಾರ. ಈಗ ಎಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಅತಿ ಉತ್ತಮವಾಗಿ ಮೋಹನ್ ಆಚಾರ್ಯ ಹೇಳಿದ್ರೆ ಇನ್ನೂ 2-3 ಸರ್ತಿ ಕರ್ಸೋಣ. ಯಾಕಂದ್ರೆ ಇದು ಒಮ್ಮೆ ಮುಗಿದಲ್ಲ, ಶತಶತಮಾನಗಳ ಬಂದ ವೇದ ಮುಗಿದಿಲ್ಲ. ಇವತ್ತೊಂದು ಸವಿತಾ ಗಾಯತ್ರಿ. ಈ ಸದ್ಯ ಎಲ್ಲರಿಗೆ ಕಲ್ಪನೆ ಏನಾಗ್ಯದ, ನಾವು ವಿಶ್ವಕರ್ಮರು ಬ್ರಾಹ್ಮಣನಿಗೆ ಬರ್ತಾರೆ. ಯಾಕೆ ಕರ್ಮ ಮಾಡ್ಕೊತ ಬಂದಾರ ವಿಶ್ವಕರ್ಮರು. ಬಟ್ ಈಗ ಅವ್ರಿಗೆ ಪ್ರಜ್ಞೆ ಇಲ್ಲ, ತಿಳಿಸಿ ಹೇಳಬೇಕು. ಈಗ ಎಲ್ಲರಿಗೆ ವಿಜ್ಞಾನ ಯುಗ ಇದು. ತಿಳಿಸಿ ಹೇಳ್ಬೇಕು. ನಾವೆಲ್ಲ ಕಲ್ತಿಲ್ಲ, ಹಂಗ ಅನ್ಬೇಡ್ರಪ್ಪ, ಹಿಂಗ್ ಮಾಡಿರ್ತೇಳಿ. ನೀವು ಅಲ್ಲಿ ಬೆಂಗಳೂರಾಗ ಕೊಡ್ತೀರಿ, ನಾವ್ ಇಲ್ಲಿ ಸಿಂಧಿಯ ಕೊಡ್ತೀವಿ. ಬರ್ರಿ ಎಲ್ಲರೂ ಕಲ್ತೊಂದು ಸಮಾಗಮ ಮಾಡೋಮು. ಮತ್ತ ಸಂತ ಸಮಾವೇಶ ಇನ್ನೂ 2-3-4 ಮಾಡೋಮು. ಯಾಕಂದ್ರೆ ಅವ್ರು ಮಾಡೋರಿಗೆ ಬಿಟ್ಟು ಹೋಗ್ಯಾರಂದ್ರೆ ಬಿಡು ಬೇಡ. ಬೋರ್ಗಿ ಸರ್, ವೀರೇಶ್ ಸರ್ ಇವರೆಲ್ಲ ಚರ್ಚೆ ಮಾಡ್ತಾ ಇರ್ತಾರ. ಹಂಗೆ ಮಾಡ್ರಿ. ಸಮಾಜಕ್ಕೆ ಒಳ್ಳೇದು ನಿಮ್ ಕೈಲಿ ಎಷ್ಟು ನೀವು ಮಾಡ್ರಿ. ಎಲ್ಲ ಗುರುಗಳೇ ಮಾಡ್ಕೊತೇನೆ ಬರ್ಕೊಟ್ಟದ. ಮಠಾಧಿಪತಿಗಳಿಗೆ ಪೀಠ ಬರ್ದು ಕೊಟ್ಟದನು ನೀವು ಬರ್ಕೊಳ್ಳಲ್ಲ. ಆನ್ಲೈನ್ ಕಲ್ಯಾಣ ಶೇಖರ ಗುರುಜಿ ಅಂತ ಹೇಳಿ
ನೀವು ಮಾಡ್ರಿ, ಮೋಹನಾಚಾರ್ಯರು ಮಾಡ್ಲಿ. ನಿಮ್ಮಂತವ್ರು ಇನ್ನ ಪ್ರಜ್ಞಾವಂತರು ಬಹಳ ಮಂದಿ ಇದಾರ. ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ರು ಯಾರು ಬೇಡ ಅನ್ನೋದಿಲ್ಲ. ಈಗ ಬೋರ್ಗಿ ಸರ್ ಮಾಡುದಿಲ್ಲ. ಇಂಥ ಒಂದು ಕಾರ್ಯಕ್ರಮ ನಾವ್ ಏನ್ ಮಾಡ್ಕತ್ತೀವಿ, ನಾವು ಆನ್ಲೈನ್ ಇವತ್ತೊಂದು ಕಾರ್ಯಕ್ರಮ ಹೋಗಿ 500 ಕಿಲೋಮೀಟರ್ ಹೊಳ್ಳಿ ಹೊಂಟಿನ. ಈಗ ನಾ ಇದ್ದಿದ್ದು ಗಾಡಿ ಒಳಗೆ ಇದೀನಿ. ಒಂದು ಗಾಡಿ ದಿವಸ ಮಠಾಧಿಪತಿ ಪೀಠಾಧಿಪತಿಗಳ ಕರ್ತವ್ಯ ಪ್ರಜ್ಞೆ ವಿಚಾರಗಳನ್ನ ಒಂದು ಕಾರ್ಯಕ್ರಮ ಮಾಡಿ. ಹಾ ಮಾಡ್ರಿ ಅದಕ್ಕೆ ಅಧ್ಯಕ್ಷರು ಮಾತಾಡಬೇಡ್ರಿ. ದಯಮಾಡಿ ಅಧ್ಯಕ್ಷರ ಭಾಷಣ ಮುಂದೆ ಯಾರು ಮಾತಾಡಬೇಡ್ರಿ. ನಮ್ಮ ವೇದಿಕೆ ಶಿಷ್ಟಾಚಾರ ಅದಲ್ಲ, ಕೆಟ್ಟು ಬಿಡ್ತದ ಶಿಷ್ಟಾಚಾರ. ಅದಕ್ಕೆ ಇನ್ನೂ ಸಮಾವೇಶಗಳು ಮಾಡು. ಈ ಮೋಹನಾಚಾರ್ಯ ಇನ್ನೂ 4-5 ಸರ್ತಿ ಹೇಳು. ಯಾಕಂದ್ರೆ ಇಲ್ಲ, ಮೋಹನಾಚಾರ್ಯರು ದಿವ್ಯ ಪಂಡಿತರದ್ರ. ಅವ್ರ ಜೊತೆ ನಾವು 4-5 ದಿನ ಇದೀವಿ, ಜೊತೆಯಾಗಿ ಇದ್ದೀವಿ. ಒಳ್ಳೆ ವ್ಯಕ್ತಿತ್ವದವರು. ಅದಕ್ಕಾಗಿ ಇನ್ನೂ ಒಂದು 4-5 ಕಾರ್ಯಕ್ರಮ ಅವ್ರಿಗೆ ಅವಾಯ್ಡ್ ಮಾಡು. ನಮ್ಮ ಕಾರ್ಯಕ್ರಮಕ್ಕ ಮಾಡಿ ಸದ್ಯ ನಾವೇನ್ ಮೊದಲು ಮಾಡ್ದೇವಲ್ಲ ಆ ಟೈಪ್ ಒಂದು 7-8 ಸರ್ತಿ ಮಾಡಿದ್ರೆ ಹೊಂದಾಣಿಕೆ ಆಗ್ತದೆ. ಕಾರ್ಯಕ್ರಮ ಎಲ್ಲರಿಗೂ ತಿಳುವಳಿಕೆ ಬರ್ತದೆ. ಒಂದು ಸುಕ್ತಿ ಇಟ್ಕೊಂಡು ಹೇಳಕ್ ಆಗಲ್ಲ. ಸಾವಿರಾರು ಮಂತ್ರಗಳದಾವ. ಈಗ ನಾವೇ ಹೇಳ್ತೀವಲ್ಲ, ವಿಶ್ವಕರ್ಮ ಬ್ರಾಹ್ಮಣರು ವಿಶ್ವಕರ್ಮ ಅಂತ ಹೇಳ್ತಾರ, ಬಡಿಗೆ ಇವೆಲ್ಲ ಯಾರು ರೂಢಿ ಒಳಗೆ ಬಂದ್ಬಿಟ್ಟ. ಅವ್ರಿಗೆ ಪ್ರಜ್ಞಾನ ಇಲ್ಲ, ಇನ್ನೂರೆಲ್ಲ. ಈಗ ನಾವು ಶಾಣ್ಯರು ಜಾಣವಂತರ ಇವಲ್ಲ. ಇದು ಆನ್ಲೈನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಇದು 2015 ಇದೊಂದು ಸರ್ ಮಾಡ್ಲಿಕ್ಕೆ ನಾವು ಇಷ್ಟೇ ಜನ ಕಲಿತೀವಲ್ಲ ಪ್ರೀತಿಯಿಂದ. ಇದು ಯಾರ್ದು ಇದಕ್ಕೆ ಖರ್ಚು ಏನದ, ವೆಚ್ಚ ಏನದ ಯಾರು ವಿಚಾರ ಮಾಡ್ತೀರಿ? ಬಂದು ನಾವು ಮಾತಾಡ್ತೀವಿ, ಹೋಗ್ತೀವಿ. ಇದ್ರ ಹಿಂದಿ ಏನದ ಯಾರು ವಿಚಾರ ಮಾಡ್ಬೇಕು? ಈಗ 4-5 ಪುಸ್ತಕ ಪ್ರಿಂಟ್ ಮಾಡ್ಬೇಕು ನಮ್ ಸರ್, ಅದಕ್ಕೆ ಯಾರು ದುಡ್ಡು ಕೊಡ್ತಾರ? ಅವ್ರು ಬಾಯಿ ಬಿಚ್ಚಿ ಕೊಡೋದಿಲ್ಲ. ನಾವು ಮಾಡ್ಬೇಕಲ್ಲ ಪ್ರಜ್ಞೆ. ಮಾತಾಡ್ತೀವಿ, ಆನ್ಲೈನ್ ದಾಗ ಬಂದು ಮಾತಾಡ್ತೀವಿ. ಇದ್ರ ಪ್ರಜ್ಞೆ ಬೇಡ. ಇದ್ರಿಂದ ಏನ್ ಪುಸ್ತಕ ಸಾಕಷ್ಟು ಬರ್ದಾರ, ಉತ್ಕೊಂಡು ಹೋಗ್ತಾರೆ. ಯಾರು ಓದ್ಲಿಕ್ ಬರ್ಬೇಕಲ್ಲ. ಅದಕ್ಕಾಗಿ ಸರಿಯಾಗಿ ಕೂತು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರುಮು. ಎಲ್ಲದಕ್ಕೂ ಕಲ್ಯಾಣ ಶೇಖರ ಗುರುಜರು ಮಠಾಧಿಪತಿ ಅನ್ಬೇಡ್ರಿ. ನೀವು ಎಲ್ಲರೂ ಕಲ್ತ ಮಾಡ್ಬೇಕಿಲ್ಲ, ಒಬ್ಬರಿಂದ ಆಗೋದಿಲ್ಲ. ಎಲ್ಲರೂ ಕಲ್ತಾಗಿ ಇದು ಬಳಿ ಕಲ್ತಾಗಿ ಒಂದು ಮುಷ್ಟಿ ಆಗ್ತದ. ಮುಷ್ಟಿ ನಾವು ಮನೋಮಯ ತ್ವಷ್ಟಿ ಶಿಲ್ಪಿ ದೈವತ್ ಹೇಳ್ತೀವಲ್ಲ, ಒಂದ್ರೊಳಗೆ ಒಂದೇ ನಮ್ಮೊಳಗೆ ಒಂದು ನಮ್ನಿ ಅದ ಸಮಾಜ. ಇದೇನೋ ಕಲಿತೀವಿ. ವೀರೇಶ್ ಏನೋ ಒಂದು ಪೂರ್ವಜನ ಪುಣ್ಯ ಮಾಡಿ ಬಂದ್ರೆ ಇದು ಆನ್ಲೈನ್ ಹಾಕಿರೋ ಕ್ಲಾಸ್ ಅಂತ ಮಾತಾಡ್ಲಿಕ್ಕೆ ಅನುಕೂಲ ಆಗಿದೆ ನಮ್ಗ. ಇದನ್ನ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಕಾರ್ಯಕ್ರಮ ಅದ್ಭುತವಾಗಿ ಮೋಹನಾಚಾರ್ಯರು ಮಾತಾಡ್ಯಾರ. ದಿವ್ಯ ಪಂಡಿತರದಾರ. ಅವ್ರಿಗೆ ಇನ್ನೊಂದು 4-5 ಸರ್ತಿ ನಮ್ಮ ವೇದಿಕೆ ಕರೆಯಮು. ಇದ್ರ ಮೂಲಕ ನಾವು ಸರ್ ಬೋರ್ಗಿ ಸರ್ ಕಲ್ತೊಂದು ಮತ್ತೊಂದು ಸಂತ ಸಮಾವೇಶ ಸಿರಿಸಂಗಿಯಲ್ಲಿ ಮಾಡೋಮು. ಇದಕ್ಕೆ ಪ್ರಯತ್ನ ಮಾಡೋಮು. ನಾವು ನೀವು ಕಲ್ತ ಎಲ್ಲ ಇದು ಒಂದೇ ದಿನದಾಗ ಆಗುದಿಲ್ಲ. ನಮ್ದು ಹೋಗ್ಬೋದು. ನಾವು ಮುಂದಿನ ಪೀಳಿಗೆ ಅನುಕೂಲತ್ತೀವಿ ಎಲ್ಲ ಮಾಡ್ಲಿಕ್ಕತ್ತೀವಿ. ನಮ್ಮಿಂದ ಏನೂ ಆಗುದಿಲ್ಲ. ಈಗ ಮುಂದಿನ ನಮ್ಮ ಪೀಳಿಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದಲ್ತ ಮಾಡೋದು ಬಡದಾರ ನಾವು ನೀವು ಕಲ್ತಲ್ಲ. ಅದಕ್ಕಾಗಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಈ ಕಾರ್ಯಕ್ರಮದಾಗ ಯಾರು ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾರಿಗೆ ವಿರಾಮ ಕೊಡ್ತೇನೆ. ಓಂ ನಮೋ ವಿಶ್ವಕರ್ಮಣೆ. ಜೈ ಜಗದೀಶ್ವರಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಇಲ್ಲಿವರೆಗೆ ಈ ಒಂದು ಸಂಚಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳು ತಮ್ಮ ಅಧ್ಯಕ್ಷೀಯ ಆಶೀರ್ವಾದ ಸಿಂಚನವನ್ನು ಗೈದಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನವನ್ನು ಮಾಡೋಣ ಅನ್ನತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷ ನುಡಿಗಳನ್ನಾಡಿದ ಗುರುಗಳಿಗೆ ಅಭಿವಂದನೆಗಳನ್ನು ಹೇಳ್ತಾ ಈಗ ಹಿತಾವತ್ತಾಗಿ ವಂದನಾ ಅರ್ಪಣೆ ಕಾರ್ಯ ಅದನ್ನ ಕುಮಾರಿ ನಾಗರತ್ನ ಪತ್ತಾರ್ ಬಾಗಲಕೋಟೆ ವಕೀಲರು ಅವರು ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೀವಿ. ಮೇಡಮ್ ಅವರೇ ಇನ್ನೊಂದ್ ಸ್ವಲ್ಪ ತನಿ ಇಟ್ಕೊಳ್ರಿ. ಅದು ಮೊಬೈಲ್ ತನಿ ಇಟ್ಕೊಳ್ರಿ. ತನಿ ಇಟ್ಕೊಂಡ್ ಮಾತು ಪ್ರಾರಂಭ ಮಾಡ್ರಿ. ಎಲ್ಲರಿಗೂ ಸಂಜೆಯ ವಂದನೆಗಳು. ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ್, ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಸಿರಿಸಂಗಿ, ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ವಿರಾಟ ವಿಶ್ವ ಗ್ಲೋಬಲ್ ಫೌಂಡೇಶನ್ ರೀ ಬೆಂಗಳೂರು ಈ 4 ಸಂಸ್ಥೆಗಳ ಸಹಯೋಗದಲ್ಲಿ ಹೇಳ್ತೇನೆ ಕೇಳ ಕಾರ್ಯಕ್ರಮದ 215ನೇ ಸಂಚಿಕೆಯ ವಿಷಯ ಗಾಯತ್ರಿ ಮಂತ್ರ ಹಾಗೂ ಉಪನಯನ ಅಂದರೆ ಜನಿವಾರದ ಮಹತ್ವ ಕುರಿತು ಉಪನ್ಯಾಸ ಮಾಡಿದ ಮಹನೀಯರು ಸಂಪನ್ಮೂಲ ವ್ಯಕ್ತಿಗಳಾದಂತಹ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು ಬೆಂಗಳೂರು ಇವರಿಗೆ 4 ವೇದಿಕೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಸುಂದರವಾದ ನುಡಿಗಳನ್ನ ಹೇಳುವಂತಹ ಪರಮಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಸಿಂದಗಿ ಇವರಿಗೂ ಕೂಡ ಈ 4 ವೇದಿಕೆಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪುಷ್ಪವಾಗಿ ಪ್ರಾರ್ಥನೆಯನ್ನು ಹೇಳಿದಂತಹ ಗೀತಾ ಗಂಗಾಧರ ಪತ್ತಾ ಇವರಿಗೂ ಕೂಡ ಈ 4 ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಮಾತನಾಡುತ್ತಾ
ಬಸವರಾಜ್ ಬಡಗೇರ್ ಬೋರ್ಗಿ ಇವರಿಗೂ ಕೂಡ ನಾಲ್ಕು ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ. ಈ ಹೇಳ್ತೇನೆ ಕೇಳ ಕಾರ್ಯಕ್ರಮದ ಪರಿಕಲ್ಪಕರು, ರೂವಾರಿಗಳು ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾದಂತಹ ಶ್ರೀ ಡಾಕ್ಟರ್ ವೀರೇಶ್ ಬಡಗೇರ್, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಗುರುಗಳಿಗೆ ಈ ನಾಲ್ಕು ವೇದಿಕೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಯಶಸ್ವಿಗೊಳಿಸಿದಂತ ಎಲ್ಲಾ ಮಹನೀಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕಾರ್ಯಕ್ರಮದ ಸಂಚಾಲಕರಿಗೆ ಹಾಗೂ ರೂವಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿಯವರೆಗೆ ವಂದನಾರ್ಪಣೆಗೆ ಆದಂತ ಕುಮಾರಿ ನಾಗರತ್ನ ಪತ್ತಾರ್ ಅವರಿಗೂ ಕೂಡ ಅಭಿವಂದನೆಗಳನ್ನು ಹೇಳ್ತಾ, ಮಹನೀಯರೇ, ಮತ್ತೆ ಮುಂದಿನ ವಾರ ರವಿವಾರ ಸಾಯಂಕಾಲ 5 ಗಂಟೆಗೆ ಮತ್ತೊಂದು ಅದ್ಭುತವಾದ ವಿಷಯ ಮತ್ತು ವಿದ್ವತ್ಪೂರ್ಣ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನೀವು ಸಮಾವೇಶಗೊಳ್ಳೋಣ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿರಾಮವನ್ನು ಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಗುರೂಜಿಗಳೇ, ತಮಗೆ ಧನ್ಯವಾದಗಳು. ನಮಸ್ತೆ ಗುರು.